ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಬಗ್ಗೆ ಚರ್ಚೆ ಮಾಡ್ತಾರೆ. ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಚರ್ಚಿಸ್ತಾರಂತೆ. ಜಮೀನು ಸ್ವಾಧೀನಕ್ಕೆ ಪರಿಹಾರ ಒದಗಿಸುವ ವಿಚಾರಕ್ಕೆ ಸಭೆಯಂತೆ. ಕೋರ್ಟ್ ಆದೇಶದಂತೆ ಪರಿಹಾರವನ್ನು ನೀಡಬೇಕು ಅಂತ ರೈತರ ಒತ್ತಾಯ. ಆದರೆ ಅಷ್ಟು ಪರಿಹಾರ ಒದಗಿಸಲು ಸಾಧ್ಯ ಇಲ್ಲ ಅನ್ನುವ ವಾದ ಕೂಡ ಇದೆ. ಆದರೆ ಯೋಜನೆ ಅನುಷ್ಠಾನಕ್ಕೆ ಬೇಕಾಗಿರುವಂಥದ್ದು 1,33,867 ಎಕರೆ ಜಮೀನು ಅವಶ್ಯಕತೆ ಇದೆ. ಇದರಲ್ಲಿ 75,563 ಎಕರೆ ಜಮೀನು ಹಿನ್ನೀರಿನಲ್ಲಿ ಮುಳುಗಡೆಯಾಗುತ್ತೆ. ಪ್ರಸ್ತುತ 29,566 ಎಕರೆಗೆ ಭೂಸ್ವಾಧೀನ ಸಂಬಂಧಪಟ್ಟಂತೆ ತೀರ್ಪು ಬಂದಿದೆ. ಇದೇ ಕಾರಣಕ್ಕಾಗಿ ಉಳಿದ ಪರಿಹಾರ ಹೇಗೆ ಕೊಡಬೇಕು ಅಂತ ಇವತ್ತು ಚರ್ಚೆಯನ್ನು ನಡೆಸ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಸಂಪೂರ್ಣ ವಿವರವನ್ನು ನೋಡೋದಾದರೆ, ತೀರ್ಪಿನ ಅನ್ವಯ ರಾಜ್ಯಕ್ಕೆ ಹಂಚಿಕೆಯಾದ 173 TMC ನೀರು. ಕೃಷ್ಣಾ ಯೋಜನೆ ಮೂರನೇ ಹಂತದ ಯೋಜನೆಗೆ ಬರೋಬ್ಬರಿ 130 TMC ನೀಡಬೇಕಾಗಿದೆ. ಯೋಜನೆಯಡಿ ಬಳಕೆಗೆ ಆಲಮಟ್ಟಿ ಜಲಾಶಯ ಎತ್ತರ ಏರಿಕೆಯಾಗಬೇಕು. ಆಲಮಟ್ಟಿ ಜಲಾಶಯದ ಸಂಗ್ರಹಣಾ ಮಟ್ಟಕ್ಕೆ ಏರಿಕೆಯ ಜೊತೆಗೆ ಸಂಗ್ರಹಣಾ ಮಟ್ಟ ಏರಿಕೆಯ ಜೊತೆಗೆ 9 ಉಪಯೋಜನೆಗಳು ಕೂಡ ನಿರ್ಮಾಣ ಆಗಬೇಕಿದೆ. 9 ಉಪಯೋಜನೆ ನಿರ್ಮಾಣಕ್ಕಾಗಿ 51,837 ಎಕರೆ ಭೂಸ್ವಾಧೀನವನ್ನು ಭೂಸ್ವಾಧೀನ ಮಾಡಿಸಿಕೊಳ್ಬೇಕಾಗಿದೆ. ಮಾಹಿತಿ ಇದೆ. ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಸಚಿವ ಸಂಪುಟ ವಿಶೇಷವಾಗಿ ಕರೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು. ಈಗ ಸಂಪುಟ ಸಭೆಗೆ ಹೋಗ್ತಾ ಇದ್ದೀನಿ. ಒಳಗೆ ನಿರ್ಣಯ ಆಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದ ಮಾಹಿತಿ ಇದೆ. ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಸಚಿವ ಸಂಪುಟ ವಿಶೇಷವಾಗಿ ಕರೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು. ಈಗ ಸಂಪುಟ ಸಭೆಗೆ ಹೋಗ್ತಾ ಇದ್ದೀನಿ. ಒಳಗೆ ನಿರ್ಣಯ ಆಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದ ಮಾಹಿತಿ ಇದೆ. ಇವತ್ತು ಅಪ್ಪರ್ ಕೃಷ್ಣ 75,000 ಎಕರೆ ಭೂಮಿ ಏನು ಆಲಮಟ್ಟಿ ಹಿನ್ನೀರಿನಿಂದ ಮುಳುಗಡೆ ಆಗ್ತದೆ. ಆ ರೈತರೇನು ಸಂತ್ರಸ್ತರಾಗ್ತಾರೆ, ಅವ್ರಿಗೆ ಪರಿಹಾರ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಆ ದಿಶೆಯೊಳಗೆ ಚಿಂತನೆ ಮಾಡ್ತಾ ಇದೆ. ಯೋಗ್ಯ ಪರಿಹಾರ ರೈತರಿಗೆ ಕೊಡಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಚಿಂತನೆನೂ ಹೌದು. ಕಳೆದ ಸರ್ಕಾರ 20 ಲಕ್ಷ 24 ಲಕ್ಷ ನೀರಾವರಿಯವರಿಗೆ, 20 ಲಕ್ಷ ಒಣ ಬೇಸಾಯದವ್ರಿಗೆ ಮಾಡಿತ್ತು. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯೋಗ್ಯ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಚರ್ಚೆನೂ ಮಾಡಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಿತ ಹಲವಾರು ಹಂತದಲ್ಲಿ ಚರ್ಚೆ ಮಾಡಿದ್ದಾರೆ. ಎಲ್ಲ ಮಂತ್ರಿಗಳ ಜೊತೆಗೆ ಸಾಕಷ್ಟು ಚಿಂತನೆ ಮಂಥನ ಆಗಿದೆ. ಇವತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆ ಇದೆ. ಏನೆಲ್ಲ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ? ರಮೇಶ್, ಪ್ರಮುಖವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ. ಅಲ್ಲಿ ಪ್ರಮುಖವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ವಿವಿಧ ಕಾಮಗಾರಿಗಳಿಗೆ ಬಳಸ್ಕೊಳ್ಬೇಕಾಗಿರ್ತಕ್ಕಂಥ ಭೂಮಿಗಳ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ, ಜೊತೆಗೆ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ ಮೊತ್ತ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಇಂದು ವಿಧಾನಸೌಧದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಇದಾಗಲೇ ಸಚಿವ ಸಂಪುಟ ಸಭೆ ಕೂಡ ಆರಂಭ ಆಗಿದೆ. ಆದ್ರೆ ಸಚಿವ ಸಂಪುಟ ಆರಂಭಕ್ಕೂ ಮುಂಚೆ ಏನು ಸಿದ್ದರಾಮಯ್ಯ ಅವರು ರಾಜಕೀಯ ಸಲಹೆಗಾರ ಪೊನ್ನಣ್ಣ ಜೊತೆ ಮತ್ತು ಒಂದಷ್ಟು ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆನ ಮಾಡಿದ್ದಾರೆ. ಈ ಒಂದು ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಪೂರ್ವಯೋಜಿತವಾಗಿ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಪೊನ್ನಣ್ಣ ಅವರಿಂದ ಮತ್ತು ಇತರ ಹಿರಿಯ ಅಧಿಕಾರಿಗಳಿಂದ ಒಂದಷ್ಟು ಕಾನೂನು ಸಲಹೆ ಕೂಡ ಸಿದ್ದರಾಮಯ್ಯ ಅವರು ಪಡೆದುಕೊಂಡಿದ್ದಾರೆ. ಹೀಗಾಗಿ ಇಂದು ವಿಶೇಷ ಸಚಿವ ಸಂಪುಟ ನಡೆದಿದೆ. ಅಲ್ಲಿ ಪ್ರಮುಖವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಯೋಜನೆಗಾಗಿ ಎಷ್ಟು ಭೂಮಿಗಳು ಅಗತ್ಯ ಆಗುತ್ತೆ, ಜೊತೆಗೆ ರೈತರಿಗೆ ಯಾವ ರೀತಿ ಒಂದು ಪರಿಹಾರ ಮೊತ್ತವನ್ನು ಸಲ್ಲಿಸಬೇಕು. ಈಗಾಗಲೇ ರೈತರು ಕೂಡ ಒಂದಷ್ಟು ಬೇಡಿಕೆನ ಇಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ನಿರಂತರವಾದಂತಹ ಹೋರಾಟ ಕೂಡ ಆಗ್ತಿದೆ.
ಹೀಗಾಗಿ ಇದೆಲ್ಲವೂ ಕೂಡ ಏನು ಗಣನೆಗೆ ತೆಗೆದುಕೊಂಡು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನನ ತೆಗೆದುಕೊಳ್ಬೇಕೆಂಬ ಒಂದು ಅಂಶದಡಿ ಇವತ್ತು ವಿಶೇಷ ಸಚಿವ ಸಂಪುಟ ನಡೀತಿದೆ. ಎಲ್ಲಾ ಸಚಿವರು ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇಂದಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನಾದ್ರೂ ರೈತರಿಗೆ ಮತ್ತು ಏನು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸರ್ಕಾರದಿಂದ 10 ಎಂದಿದೆ ಆದಲ್ಲಿ ಮತ್ತೊಂದು ಕರ್ನಾಟಕ ರಾಜ್ಯದ ಮಹತ್ವದ ಒಂದು ಯೋಜನೆ ಮತ್ತೊಂದು ಒಂದು ಗರಿಗೆದರಲಿದೆ. ಹೀಗಾಗಿ ಈ ಒಂದು ವಿಶೇಷ ಸಚಿವ ಸಂಪುಟ ಸಾಕಷ್ಟು ಒಂದು ಮಹತ್ವನ ವಹಿಸಿಕೊಳ್ಳುತ್ತೆ. ಮಹೇಶ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ. ಎಲ್ಲ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಏನಾದರೂ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಅಧಿಕೃತವಾದ ಘೋಷಣೆ ಬಂದರೆ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ಅಂತ ಪರಿಗಣನೆ ಮಾಡ್ತಾರೆ.